ಈ ದೇಹಕ್ಕೆ ಯಾವ ಭಾಗದಲ್ಲಿ ಯಾವ ಕಾಯಿಲೆ ಇದೆ, ಅದಕ್ಕೆ ನವಗ್ರಹ ದೇವತೆಗಳಲ್ಲಿ ಯಾವ ದೇವತೆಯಿಂದ ಹೀಗೆ ಆಗಿದೆ, ಯಾವ ಗ್ರಹ ನಮಗೆ ಸಮಸ್ಯೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ತಲೆಯಲ್ಲಿ ಚಂದ್ರ ಇರ್ತಾನೆ. ತಲೆ ಸಮಸ್ಯೆ ಬಂದರೆ ಚಂದ್ರದೇವರನ್ನ ಆರಾಧನೆ ಮಾಡಬೇಕು. ಹೊಟ್ಟೆಯಲ್ಲಿ ರವಿ ಇರ್ತಾನೆ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಯಾವುದೇ ಅನಾರೋಗ್ಯಗಳಿದ್ದರೆ ರವಿಯನ್ನು ಪೂಜೆ ಮಾಡಬೇಕು. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. 2 ಕಣ್ಣುಗಳಲ್ಲಿ ಕುಜ ಇರ್ತಾನೆ. ಕಣ್ಣಿನ ದೋಷ ಇತ್ತು ಅಂತಂದರೆ ಕುಜನ ಆರಾಧನೆ ಮಾಡಬೇಕು. ಬುದ್ಧಿಯಲ್ಲಿ ಬುಧ ಇರ್ತಾನೆ. ಮಾನಸಿಕವಾದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬುಧನ ಆರಾಧನೆಯನ್ನು ಮಾಡಬೇಕು. ಹಾಗೆ ಕಂಠದಲ್ಲಿ ಬೃಹಸ್ಪತಿ ಇರ್ತಾನೆ. ನಮ್ಮ ಮಾತಿನಲ್ಲಿ ಅಥವಾ ಕಂಠದಲ್ಲಿ ಅಥವಾ ಮತ್ತೊಬ್ಬರಿಗೆ ಉಪದೇಶ ಮಾಡೋದ್ರಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಬೃಹಸ್ಪತ್ಯಾಚಾರ್ಯರನ್ನ ಗುರುಗ್ರಹವನ್ನು ಅನುಸಂಧಾನ ಮಾಡಬೇಕು. ಆಗ ನಮಗೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ಹೃದಯದಲ್ಲಿ ಶುಕ್ರ ಇರ್ತಾನೆ. ಹೃದಯ ಸಮಸ್ಯೆಗಳು ಬಂತು ಅಂತಂದರೆ, ಶ್ವಾಸಕೋಶದ ಸಮಸ್ಯೆ ಬಂತು ಅಂದರೆ ಶುಕ್ರನನ್ನು ಆರಾಧನೆ ಮಾಡಬೇಕು. ಇನ್ನು ನಾಭಿಯಲ್ಲಿ ಶನಿ ಇರ್ತಾನೆ. 2 ಕಾಲುಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂತು ಅಂತಂದರೆ ಶನಿಯನ್ನು ಆರಾಧನೆ ಮಾಡಬೇಕು. ಯಾಕೆಂದರೆ ನಾಭಿ ಪ್ರದೇಶ 2 ಕಾಲುಗಳ ಜಾಯಿಂಟು ಅಲ್ಲಿ ಶನಿ ಇರೋದರಿಂದಾಗಿ ಶನಿ ಆರಾಧನೆಯನ್ನು ಮಾಡಬೇಕು. ಇನ್ನು ರಾಹು ಮತ್ತು ಕೇತು. ರಾಹು ಮುಖದಲ್ಲಿ ಇರ್ತಾನೆ. ಬಾಯಿಯಲ್ಲಿ ಮಾತುಗಳಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಅಥವಾ ಮುಖದಲ್ಲಿ ಏನೇ ಸಮಸ್ಯೆ ಆಯಿತು ಅಂತಂದರೆ ರಾಹುವನ್ನು ಆರಾಧನೆ ಮಾಡಬೇಕು. ಇನ್ನು 2 ಪಾದಗಳಲ್ಲಿ ಕೇತು ಇರ್ತಾನೆ. ಹೀಗೆ ನಮ್ಮ ದೇಹದ ಯಾವ ಯಾವ ಅಂಗಾಂಗಗಳಲ್ಲಿ ಏನೇನು ಸಮಸ್ಯೆ ಆಗಿದೆ ಅದಕ್ಕೆ ತಕ್ಕಂತೆ ಆಯಾ ಗ್ರಹಗಳನ್ನು ನಾವು ಉಪಾಸನೆ ಮಾಡಿದ್ರೆ, ಆರಾಧನೆ ಮಾಡಿದ್ರೆ ದೇಹದ ಆಯಾ ಅಂಗಗಳಲ್ಲಿರುವಂತಹ ಸಮಸ್ಯೆಗಳು ಪರಿಹಾರ ಆಗುತ್ತವೆ.